ರ್ಯಾಲಿ ಅಂತ ಮಾಡಿಬಿಟ್ಟು ನಮ್ಮ ಮಳವಳ್ಳಿ ಆದ್ಮೇಲೆ ಇಲ್ಲಿಗೆ ಬಂದಿದ್ದು ಈ ತರ ರ್ಯಾಲಿಗೆ. ಸತ್ಯವಾಗ್ಲೂ ಇಷ್ಟು ಜನ ಇಷ್ಟು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕಣ. ಚಂದ್ರಪ್ಪಣ್ಣನೂ ಇಷ್ಟು ಪ್ರೀತಿ ತೋರಿಸ್ತಾರೆ. ಗಿಲ್ಲಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೋದ ಕಡೆಯಲ್ಲಿ ಗಿಲ್ಲಿ ಯಾವ ತರ ಒಂದು ಇಂಟ್ರೆಸ್ಟ್ ಆಗ್ತಿದೆ ನಿಮ್ಗೆ? ಖುಷಿ ಆಗ್ತಿದೆ? ಸಖತ್ ಖುಷಿ ಆಗ್ತದೆ. ನಾನೇ ನನ್ಕೊಂಡಿದ್ದೆ ಗೊತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಿಂಗಾಯ್ತು ಅಂತ ಫಸ್ಟ್ ಅಲ್ಲಿ ಆಸೆ ತಂದ್ಮೇಲೆ ತಲೆ ಕೆಟ್ಟೋಗ್ಬಿಟ್ಟು ಇಷ್ಟು ಜನ ಏನಪ್ಪ ಇದೆಲ್ಲ ನಿಜನ ಕಾಣ್ತಾ ಅಂತ. ಅದಾದ್ಮೇಲೆ ಇಷ್ಟು ಗುಡಪ್ಪ ಇನ್ನೊಂದು ವಾರ 50 ದಿನ ಆದ್ಮೇಲೆ ಎಲ್ಲ ನಾರ್ಮಲ್ ಆಯ್ತದೆ. ಅವಾಗ ನಾನು ಡಿಮ್ಯಾಂಡ್ ಅಂತಲ್ಲ ಸರ್. ಅದು ಈಗ ಯಾರೋ ಒಂದು ಚಿಕ್ಕ ಹುಡುಗನಿಗೆ 100 ರೂಪಾಯಿ ಕೊಡ್ಬಿಟ್ಟು, 4-5 ವರ್ಷದ ಚಿಕ್ಕ ಹುಡುಗನಿಗೆ 100 ರೂಪಾಯಿ ಕೊಡ್ಬಿಟ್ಟು ಹೋಗಿ ಖರ್ಚು ಮಾಡ್ಕೊ ಬಂದ ಚಾಕ್ಲೇಟ್ ಗೀಕ್ಲೇಟ್ ಎಲ್ಲ ತಂದ್ಬಿಡ್ತಾನೆ. ಅವ್ನಿಗೆ 1 ಕೋಟಿ ರೂಪಾಯಿ ಕೊಡ್ಬಿಟ್ಟು ಹೋಗಿ ಖರ್ಚು ಮಾಡ್ಕೊಂಡ್ರೆ ಏನ್ ಮಾಡ್ತದ ಹುಡುಗ? ಹಂಗೆ ನಾನು ಈಗ ಒಂದು ಇಷ್ಟು ಪ್ರೀತಿ ಕೊಟ್ಟರೆ ಪರವಾಗಿಲ್ಲ, ಎಷ್ಟು ಕಾಗಿರೋಷ್ಟು ಪ್ರೀತಿ, ಹುಡುಕಾಗಿರೋಷ್ಟು ಪ್ರೀತಿ ಅದ ಗೊತ್ತಾಗ ಇದಕ್ಕೆಲ್ಲ ಈಗ ಹೆಂಗಪ್ಪ ಇದು ನಿಜನ ಕನ್ಸ ಏನಪ್ಪ ನಡೀತಾ ಇದೆ ಜೀವನದಲ್ಲಿ? ಸಾಕಷ್ಟು ಜವಾಬ್ದಾರಿ ಇದೆ. ಉಳಿಸ್ಕೊಳ್ಳುವಂತ ಅಭಿಮಾನಿಗಳ ಪ್ರೀತಿ ಉಳಿಸ್ಕೊಳ್ಳೋ ಸಾಕಷ್ಟು ಜವಾಬ್ದಾರಿ ಇದೆ. ಯಾವ ರೀತಿ ಮುಂದೆ ಹೋಗ್ತೀವಿ? ಇಲ್ಲ ಸರ್, ಅದು ಜವಾಬ್ದಾರಿ ಅನ್ನೋ ಪದ ಬಂದಾಗೆ ಖುಷಿಗಿಂತ ಒಂದ್ ಸ್ವಲ್ಪ ಭಯನೇ ಜಾಸ್ತಿ ಸರ್. ಅದು ಹೆಂಗಪ್ಪ ಮುಂದೆ ಏನ್ ಮಾಡ್ಬೇಕು, ಜನ ಮನೋರಂಜನೆ ಇದು ಹಿಂಗೆ ತಗೋಬೇಕಲ್ಲ ಈಗ ನಾನು ಇರೋ ಗಂಟನೂ ಅದಕ್ಕೆ ಏನ್ ಮಾಡ್ಬೇಕು, ಅದು ಪ್ರತಿದಿನ ಕಾಡ್ತಾನೆ ಇರ್ತೇವೆ ಸರ್. ಅದು ಫಿಲ್ಮ್ ಆಫರ್ ಅಂದ್ರೆ ಅದೇ ಮಾತುಕತೆಗಳು ಅವು ಎಲ್ಲ ನಡೀತಾವ ಸರ್. ಅದೇ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದೇ ದೊಡ್ಡ ಚಾಲೆಂಜ್ ಇರೋದು ಸರ್. ದೇವ್ರ ಕಾರ್ಯಕ್ರಮ ಅಂದ ತಕ್ಷಣ ಪಂಚೆ ಒಪ್ಕೊಬಿಟ್ಟೆ. ನಾನು ಆಂಜನೇಯ ಸ್ವಾಮಿ ಭಕ್ತ, ನಾನು ಒಪ್ಕೊಬಿಟ್ಟೆ ಬಂದ್ರು. ಚಂದ್ರಪ್ಪಣ್ಣ ಜನರು ನೋಡ್ದಂಗ ಹೋಯ್ತು. ಇಲ್ಲಿ ಒಂದಷ್ಟು ಪ್ರೀತಿ, ಇಲ್ಲಿ ನಿಜವಾಗ್ಲೂ ಸಖತ್ ಪ್ರೀತಿ ತೋರಿಸಿದ್ದು ಸಖತ್ ಖುಷಿ ಆಯ್ತು. ಸಖತ್ ಖುಷಿ. ರಿಯಾಲಿಟಿ ಶೋ ಅಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಿ, ಸಿನಿಮಾದಲ್ಲೂ ಕೂಡ ಹೆಸರು ಮಾಡೋದು ಆಸೆ ಇದೆ. ಅಯ್ಯೋ ತುಂಬಾ ಸರ್, ನಾನು ಡೈರೆಕ್ಟ್ ಆಗ್ಬೇಕು ಅಂತ ಬಂದಿದ್ದೆ. ಫಸ್ಟ್ ಇಂದ ಹೇಳ್ಕೊಬತ್ತ ನೀವು ಡೈರೆಕ್ಟ್ ಆಗ್ಬೇಕು, ಸಿನಿಮಾದಲ್ಲೇ ಇದ್ ಮಾಡ್ಬೇಕು ಅಂತ ಬಂದವನು. ಇದೆಲ್ಲ ಈಗ ಸಿನಿಮಾದಲ್ಲಿ ಇಷ್ಟು ಪ್ರೀತಿ, ಇಷ್ಟು ಜನ, ಇಷ್ಟು ಇದೆಲ್ಲ ಸಿಕ್ಕಿತ್ತು ಎಲ್ಲ ಗೊತ್ತಿಲ್ಲ. ಅದು ರಿಯಾಲಿಟಿ ಶೋ ಸಿಕ್ಕಿರೋದು ಸಖತ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.